ಮುಖ್ಯಮಂತ್ರಿಗಳು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ತಾವೇ ಮೇಷ್ಟ್ರಾಗಿದ್ದಾರೆ. ಚಾಮರಾಜಪೇಟೆಯಲ್ಲಿರುವಂತಹ ವಸತಿ ಶಾಲೆಗೆ ಮುಖ್ಯಮಂತ್ರಿಗಳು ದಿಢೀರ್ ಭೇಟಿಯನ್ನ ಕೊಟ್ಟಿದ್ರು. ಈ ರೀತಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಕ್ಕಳಿಗೆ ವ್ಯಾಕರಣ, ಸಂಧಿ, ಸಮಾಸ ಅಂತ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಸವಣ್ಣನವರ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಸಚಿವ ಮಹದೇವಪ್ಪ ಅವರು ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಟ್ಟರು. ಇಂಗ್ಲಿಷ್ ಟೀಚರ್ಗಳೆಲ್ಲ ಇದ್ದಾರೆ ಸರ್. ಬರೀ ಎಲ್ಲ ಟೀಚರ್ಗಳಿಗೆ ಬಗ್ಗೆ ಸಾಕು. ನಿಮಗೆಲ್ಲ ವ್ಯಾಕರಣ ಹೇಳ್ಕೊಟ್ಟಿದ್ದಾರೆ. ಏನಂತ ಹೇಳ್ಕೊಟ್ಟಿದ್ದಾರೆ? ಅಕ್ಷರಗಳು ಎಡೆಬಿಡದೆ ಸೇರುವುದೇ ಸಂಧಿ. ಮಾತಾಡಕ್ಕಿಲ್ಲ ಮುಟ್ಟಂಗಿಲ್ಲ. ಎಷ್ಟು ವಿಧ ಇದ್ದವು? ಸಂಧಿಗಳಲ್ಲಿ ಎಷ್ಟು ವಿಧ ಇದೆಯಾ? ನೋಡ್ತೀಯಾ? ನನಗೆ ಹೇಳ ಸಂಧಿಗಳಲ್ಲಿ ಎಷ್ಟು ಸಂಧಿಗಳ್ಯಾವ್ಯಾವು? ಸಂಧಿ, ಸ್ವರ ಸಂಧಿ, ವ್ಯಂಜನ ಸಂಧಿ, ಲೋಪ ಸಂಧಿ. ಏನು? ಕನ್ನಡ ಸಂಧಿ, ಕನ್ನಡ ಮತ್ತು ಸಂಸ್ಕೃತ, ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು, ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? ಅದರಲ್ಲಿ ಯೋಗವಾದ ಅದು ಗೊತ್ತಾ? ಏನು ಯೋಗವಾದ ಅಂದ್ರೆ? ಯಾವ್ದು ಸ್ವರ. ನಿಮಗೆಲ್ಲ ವ್ಯಾಕರಣ ಹೇಳ್ಕೊಟ್ಟಿದ್ದಾರೆ. ಏನಂತ ಹೇಳ್ಕೊಟ್ಟಿದ್ದಾರೆ? ಸಂಧಿ ಅಂದ್ರೆ ಏನು? ಅದೇನೋ ಮಾತಾಡ್ತಾ ಇದ್ದಾರೆ. ಸಿಎಂ ಜೊತೆ ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸತೀಶ್. ಈಗ ಫೋನ್ ಸಂಪರ್ಕದಲ್ಲಿ. ಸತೀಶ್, ಈ ಹಿಂದೆಯೂ ಕೂಡ ಸದನದಲ್ಲಿ ಕನ್ನಡ ಮೇಷ್ಟ್ರಾಗಿದ್ರು ಸಿದ್ದರಾಮಯ್ಯ ಅವರು. ಶಾಸಕರು ಕನ್ನಡ ವ್ಯಾಕರಣದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರಿಗೆ ವ್ಯಾಕರಣ ಅಂದ್ರೆ ಏನು, ಸಂಧಿ ಅಂದ್ರೆ ಏನು ಅಂತೆಲ್ಲ ಹೇಳ್ಕೊಟ್ಟಿದ್ರು. ಈಗ ವಸತಿ ಶಾಲೆಯಲ್ಲಿಯೂ ಕೂಡ ಅಂತ ಸಂದರ್ಭ ಮರುಕಳಿಸಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಎಸ್ ಸತೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಪ್ಡೇಟ್ಸ್ ಕೊಡಿ. ಸೇರುವುದೇ ಸಂಧಿ. ಇನ್ನು ಮತ್ತೊಂದು ಕಡೆ ರಾಜ್ಯದಾದ್ಯಂತ ಡೆಂಗಿ ಎಷ್ಟರ ಮಟ್ಟಿಗೆ ಆರ್ಭಟಿಸ್ತಾ ಇದೆ ಅಂತಂದ್ರೆ ದಿನೇ ದಿನೇ